ಇವತ್ತು ಹುಬ್ಬಳ್ಳಿಯಿಂದ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡ್ತಿದ್ರಿ. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಬಳಿ ಇದ್ದೀನಿ. ಈ ರೀತಿಯಾದಂತ ಒಂದು ಸಮಸ್ಯೆ ಇದೆಯಲ್ಲ, ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ಜನರ ಹತ್ರನೇ ಕೇಳ್ತಾ ಹೋಗೋಣ ಬರ್ರಿ. ಇಡೀ ಧೂಳಾಗ್ಬಿಟ್ಟೈತ್ರಿ ಹುಬ್ಬಳ್ಳಿ. ಧೂಳ ಅನ್ನೋದೇನು ಸರ್, ಜನ ಓಡಾಡೋದ ಕಷ್ಟ ಆಗೈತೆ ಹೇಳಿ ಸರ್. ಎಷ್ಟು ವರ್ಷ ಆಯ್ತು ಕಾಮಗಾರಿ ಶುರು ಮಾಡಿ? 4-5 ವರ್ಷ ಗೇಟ್ ವರ್ಷ ಯಾರಿಗೂ ಮಾಡೋದು ಜಲ್ದಿ ಮಾಡಬೇಕು. ಇದು ಫುಲ್ ಧೂಳು, ರೋಡು, ರಸ್ತೆ ಸರ ಈಗ ಮಾಡಕತ್ತೀವ್ರು 3-4 ವರ್ಷ ಅದು ಬರೀ ನೋಡ್ಕೊಂಡು ಹೊಂಟಿ ನಾವು, ಏನು ಉಪಯೋಗ ಇಲ್ಲ. ಯಾವಾಗ ರೆಡಿ ಆಗ ಸರ್ ಇದೆ ಕೇಳಕತ್ತ ನೀವ? ನಾನೇ ನಿಮ್ಮನ್ನ ಕೇಳಕ್ ಬಂದೇನ್ರಿ. ಧೂಳೇನಿಲ್ಲ, ನಿಮಗೆ ಒಂದು ವೈಟ್ ಶರ್ಟ್ ಹಾಕೊಂಡು ಒಂದು ರೌಂಡ್ ಹೋಗ್ಬಿಟ್ರೆ ಧೂಳ ಗೊತ್ತಾಗ್ಬಿಡ್ತೈತಿ. ವೈಟ್ ಶರ್ಟ್ ಕೆಂಪು ಶರ್ಟ್ ಆಗ್ಬಿಡ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕತೆ ಇದು ಫ್ಲೈ ಓವರ್ ಅಂತ ಚೇಂಜ್ ಮಾಡಕಲ್ಲ. ಮಾನ್ಯ ಒಬ್ರು PSI ಮ್ಯಾಗ ಕಬ್ಬಣ ಬಿದ್ದು ಸತ್ತು ಹೋದ್ರು. ಸರ್ MP ಸರ್ ಅಂತೂ ಏನು ಉಪಯೋಗ ಇಲ್ಲ ಸರ್. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಹಿರಿ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ನಾನು ನಿಮ್ಮ ಅಶ್ವಥ್. ಇವತ್ತು ಹುಬ್ಬಳ್ಳಿಯಿಂದ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡ್ತೀನಿ. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಬಳಿ ಇದ್ದೀನಿ. ಇದೀ ದೊಡ್ಡ ಸಮಸ್ಯೆ ಹುಬ್ಬಳ್ಳಿ ಅಂತಂದ್ರೆ ಅಲ್ಲಿ ಇವಾಗ ಮಾಡಿರುವಂತ ಅತಿ ದೊಡ್ಡ ಅವೈಜ್ಞಾನಿಕ ಕಾಮಗಾರಿ ಅಂತಾನೆ ಜನ ಮಾತಾಡ್ತಿದಾರ್ರಿ. ಅತಿ ದೊಡ್ಡ ಅವೈಜ್ಞಾನಿಕ ಕಾಮಗಾರಿ ಅಂತ ಜನ ಹೇಳ್ತಿದಾರ್ರಿ. ಯಾಕೆ ಅಂತಂದ್ರೆ ಇಲ್ಲಿ ರಾಣಿ ಚೆನ್ನಮ್ಮಂಗೆ ಈಗ ಆಗ್ತಿರುವಂಥ ತೊಂದರೆ ಆಗಿರ್ಬೋದು, ಜೊತೆಗೆ ಇಲ್ಲಿ ವಾಹನ ಸವಾರರಿಗೆ ಆಗ್ತಿರುವಂಥ ತೊಂದರೆ ಆಗಿರ್ಬೋದು, ಇದು ಅತಿ ದೊಡ್ಡ ಪ್ರಾಬ್ಲಮ್ ಐತ್ರಿ. ಇದಕ್ಕೆ ಜನ ಒಂದು ಚೂರು ಕೂಡ ಒಪ್ಪಿಗೆ ಕೊಡ್ತಿದ್ದಾರೋ ಕೊಡ್ತಿಲ್ವೋ, ಈ ರೀತಿಯಾದಂಥ ಒಂದು ಸಮಸ್ಯೆ ಇದೆಯಲ್ಲ, ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ಜನರ ಹತ್ರನೇ ಕೇಳ್ತಾ ಹೋಗೋಣ ಬರ್ರಿ. ನಮಸ್ಕಾರ ರೀ ಸರ್, ಏನ್ ನಿಮ್ಮ ಹೆಸರು? MS ನಿಜಗುಣಿ ಸ್ವಾಮಿ ಅಂತ. MS ನಿಜಗುಣಿ ಸ್ವಾಮಿ ಅಂತೇಳಿ. MS ನಿಜಗುಣಿ ಸ್ವಾಮಿ ಅವರೇ, ಏನಿದು? ಏನು ಹುಬ್ಬಳ್ಳಿ ಕತೆ ಇದು? ಹುಬ್ಬಳ್ಳಿ ಏನಾಗ್ತಾ ಇದೆ? ಹುಬ್ಬಳ್ಳಿಗೆ ಏನಾಗಿದೆ? ಏನು ಅಭಿವೃದ್ಧಿ ಮಾಡೋಕ್ಕೋಗಿ ಏನು ಅವಾಂತರಗಳು ಮಾಡ್ತಾ ಇದ್ದಾರೆ? ಏನು ಕತೆ? ಒಬ್ಬರು ASI ಕೂಡ ಈ ಒಂದು ಇದರಿಂದ ಹೋದ್ರು ಅನ್ನೋವಂಥ ವಿಚಾರ ಗೊತ್ತಾಯ್ತು. ಏನು ಕತೆ? ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ, ಅಭಿವೃದ್ಧಿ ಆಗಲಿ. ಆದರೆ ಈ ಕಾಮಗಾರಿ ಐತಲ್ಲ, ಸಾಕಷ್ಟು ವಿಳಂಬತೆಯನ್ನು ತಗೊಳ್ತಾ ಇದೆ. ಇವತ್ತು ಕಾಮಗಾರಿ ಬೇಗ ಆದರೆ ಸಾರ್ವಜನಿಕರಿಗೂ ಒಂದು ಒಳ್ಳೆಯ ಅನುಕೂಲಕರವಾದಂಥ ಸಂಚಾರ ವ್ಯವಸ್ಥೆ ಸಿಗತ್ತೆ. ಇವತ್ತು ಈ ಕಾಮಗಾರಿ ನಡೆದ ಸುಮಾರು ದಿನಗಳಿಂದ ಕಾಮಗಾರಿ ವಿಳಂಬವನ್ನು ತಗೊಳ್ತೈತೆ ಹೊರತು ವೇಗವನ್ನು ತಗೊಳ್ತಾ ಇಲ್ಲ. ಇವತ್ತು ಕಾಮಗಾರಿ ನಡೀತಾ ಇರುವಂಥ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ರಸ್ತೆಗಳು ಹಾಳಾಗಿದ್ದಾವೆ. ಆಮೇಲೆ ಎಲ್ಲಿ ಬೇಕಲ್ಲಿ ಹುಂಡಿಗಳು ಇವತ್ತು ನಿರ್ಮಾಣ ಆಗಿದ್ದಾವೆ. ಕಾಮಗಾರಿಗೆ ಹಲವು ತೊಂದರೆಗಳಾಗಿದ್ದಾವೆ. ಮಹೇಶ್ ತೆಂಗಿನಕಾಯಿ ಅವರು ಏನು ಮಾಡಕತ್ತಾರ? MP ಏನು ಮಾಡಕತ್ತಾರ? ಏನು ಕತೆ? ಇಲ್ಲ, MP ಅವರು ಮಂಜೂರಾತಿ ಮಾಡಿ ಕಾಮಗಾರಿಯನ್ನು ಕೊಡಿಸಿದ್ದಾರೆ. ಆದರೆ ಇವತ್ತು ಕಾಮಗಾರಿ ವಿಳಂಬ ಆಗೋದಕ್ಕೆ ಕಾರಣವನ್ನು ನಾವು ಹುಡುಕಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ಸರ್, ಏನ್ ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್ ಧಾರವಾಡ್ಕರ್ ಅಂತ ಹೇಳಿ. ಮೊಹಮ್ಮದ್ ಜಾಫರ್ ಧಾರವಾಡ. ಹುಬ್ಳಿ ಒಳಗ ಈ ತರ ಕಾಮಗಾರಿ ನಡೀತೈತ್ರಿ. ಕಾಮಗಾರಿ ಒಂದು ಕೂಡ ಬೇಗ ಮುಗ್ದಿಲ್ಲ. ಏನ್ ಮಾಡ್ತಾರ ಮಹೇಶ್ ತೆಂಗಿನಕಾಯಿ? ಯಾಕೆ ಇಷ್ಟೊಂದು ಲೇಟು? ಏನ್ ಕತೆ? ಅದು ಮಹೇಶ್ ತೆಂಗಿನಕಾಯಿ ಸಂಬಂಧ ಇಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಇಲ್ಲ ಸರ್. ಅದು ಆಗ್ಲಿ MLA ಸಪೋರ್ಟ್ ಮಾಡ್ಬೇಕಲ್ವಾ ಇಲ್ಲಿ ಬೇಗ ಮುಗಿಲಿಕ್ಕೆ? ಮಾಡಬೇಕು ಸರ್. ಇದು ಅರ್ಧ ಮೂರ್ಧ ಹೇಳ್ಬೇಕಲ್ಲ, ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಬರ್ಬೇಕಿತ್ತ ನಿಮಗೆ ಇದನ್ನ ಬೇಗ ಮುಗಿಸಕ್ಕೆ? ಅದೇ ಸರ್, ಅವ್ರೇನ್ ಬೇಡ ಅಂತ ಹೇಳಿದಾರೇನ್ರಿ? ಅಲ್ಲ, ಎಲ್ಲ ಮುಗಿಬೇಕಲ್ಲ ಸರ್. ಎಲ್ಲ ಎಲ್ಲಿನ ಅರ್ಧ ಮಾಡಿದರು, ಅದು ಅರ್ಧ ಆಯ್ತು. ಈ ಧೂಳ ನೋಡಿದ್ರು ಎಷ್ಟು ಧೂಳ, ಸಿಮೆಂಟ್ ಧೂಳ ಪೂರದು. ಮನುಷ್ಯರಿಗೆ ರೋಗ ಜಡ್ ಅನ್ನೋ ಬರ್ತಾ ಇದೆ ಸರ್. ಏನು ಮಾಡ್ತಾ ಇರೋದು? ಯಾಕೆ ಲೇಟ್ ಆಗಕತ್ತೈತೆ ಅನ್ಸುತ್ತೆ ನಿಮಗೆ? ಅದು ಲೇಟ್ ಆಗ್ತದೆ. ಕೆಲಸ ಮತ್ತು ಸ್ಟಾಪ್ ಆಗಿದೆ. ಏನಾರು ಪ್ರಾಬ್ಲಮ್ ಆಗಿರ್ಬೋದು ಕೆಲಸದ ಬಗ್ಗೆ, ಮತ್ತು ಏನಾರು ಆಗಿರ್ಬೋದು. ಮತ್ತು ಏನು ಮುಂದಿನ ಕೇಸ ಐತಿ ಅದು ಬಂದಾಗೈತಿ. ಹೊಸೂರ್ನಾಗ ಬಂದಾಗೈತಿ, ಇಲ್ಲಿ ಮುಂದಿನ ಬಂದಾಗೈತಿ. ಇದು ಅರ್ಧ ಆಗೈತಿ, ಬಾಜುಕಿಂದು ಅದು ಅರ್ಧ ಆಗೈತಿ. ಈಗ ಈ ಮೂರು ಕಡೆ ಅರ್ಧ ಮಾಡ್ಕೊಂಡು ಹೋದಿರೋರು ಪೂರ ಕಂಪ್ಲೀಟ್ ಮಾಡೋದು ಇನ್ನೊಂದು 10 ವರ್ಷ ಬೇಕು ಇವ್ರಿಗೆ. ಮತ್ತು ಈಗ 5 ವರ್ಷ 3 ವರ್ಷ ತೊಗೊಂಡ್ರು ಅವರು ಅರ್ಧ ಮಾಡೋಕ್ಕೆ. ಇನ್ನೊಂದು 6 ವರ್ಷ ತೊಗೋತಾರೆ ಅವ್ರು. 10 ವರ್ಷ ಪೂರ ಕಂಪ್ಲೀಟ್ ಆಕೈತಿ. ನಮಸ್ಕಾರ ರೀ, ಏನ್ ನಿಮ್ಮ ಹೆಸರು? ಅಲ್ಲಿ ಕೇಳ್ರಿ ಅವ್ರು. ಯಾಕ್ರಿ? ಏನ್ ನಿಮ್ಮ ಹೆಸರು? ಗಂಗಾಧರ್ ಅವ್ರೆ, ಏನ್ ಕೆಲಸ ಮಾಡ್ತೀರಿ? ನಾವು ಬ್ಯಾನರ್ ಕೆಲಸ ರೀ. ಅಲ್ಲಿ ನೋಡ್ರಿ, ಈಗ ಹುಬ್ಳಿ ಅಂತ ನೋಡಿದಾಗ ಏನ್ರಿ ಇದು ಕಾಮಗಾರಿ ಫುಲ್ ಅವ್ಯವಸ್ಥೆ ಆಗ್ಬಿಟ್ಟೈತಲ್ರಿ ಸರ್? ಅದೆಲ್ಲ ನಾವು ಏನು ಹೇಳಕ್ಕೆ ಸರ್, ರಾಜಕೀಯ ಮೇಲೆ ಡಿಪೆಂಡ್ ಇರುತ್ತದು. ಅದೇ ಯಾಕೆ ಲೇಟ್ ಆಗ್ತಿದೆ ಅನ್ಸುತ್ತೆ ನಿಮಗೆ? ಏನ್ ಹೇಳ್ತೀರಿ? ಲೇಜಿ ಮಾಡ್ತಾರ ಲೇಟ್ ಆಗ್ತಿದೆ. ಲೇಜಿ ವರ್ಷ ಆಗ್ತದ? ಸುಮಾರು 5 ವರ್ಷದ ಮೇಲೆ ಆಯ್ತು ಹೇಳ್ರಿ. ಹತ್ತತ್ರ 5 ವರ್ಷ, 3-4-5 ವರ್ಷ ಆಗ್ತಾ ಬಂತು. ಧೂಳಾಗ್ಬಿಟ್ಟೈತ್ರಿ ಹುಬ್ಬಳ್ಳಿ. ಧೂಳ ಅನ್ನೋದೇನು ಸರ್, ಜನ ಓಡಾಡೋದ ಕಷ್ಟ ಆಗೈತೆ ಹೇಳಿ ಸರ್. ಜನ ಓಡಾಡೋದೇ ಕಷ್ಟ. ನಾವು ನೋಡ್ತಾ ಇದೀವಿ, ಎಲ್ಲ ಐತೋ ಟರ್ನು, ಯಾವ ರೋಡು, ಯಾವ ರಸ್ತೆ ಓಡಾಡಕ್ಕೆ ಆಗಲ್ಲ. ಫುಲ್ ಧೂಳು, ಜನ ಓಡಾಡೋದ ಕಷ್ಟ ಇದೆ ಸರ್. ಇಲ್ಲಿ ಅಕ್ಕಪಕ್ಕ ಹೋಟ್ಲುಗಳಿದಾವು, ಫುಲ್ ಧೂಳು. ತಿನ್ನೋ ಫುಡ್ ಸಮೇತ ಧೂಳು ಆಗ್ತಾಯಿದೆ ಸರ್. ಆಗ್ತಿದೆ ಸರ್. ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಒಂದು ಕಾಮಗಾರಿನ 5 ವರ್ಷ ತಗೊಂಡಿದ್ದಾರೆ ಇವ್ರು ಮಾಡಕ್ಕೆ. ಸರಿಯಾಗಿ ಪ್ಲಾನಿಂಗ್ ಇಲ್ಲ, ಏನಿಲ್ಲ ನೋಡ್ರಿ. ನಿಮ್ಮ ಹೆಸರೇನ್ರಿ? ನಮ್ಮ ನಾಗು ಅಂತ. ನಾಗವ್ರೆ, ನಿಮ್ಗೇನು ಅನ್ಸಕತ್ತೈತ್ರಿ ನೋಡ್ತಾ ಇದ್ರೆ?
ಏನೆಲ್ಲ ರೀ ಹುಬ್ಳಿ ಅನ್ಸಕತ್ತೆ, ನಮಗೇನೋ ಹುಬ್ಳಿ ಅನಿಸ್ತಾ ಇಲ್ಲಪ್ಪ ಇದು. ಚೆನ್ನಮ್ಮ ಮುಚ್ಕೊಂತಲ್ಲ ಹುಬ್ಳಿ ಅನ್ಸ್ತಾನೆ ಇಲ್ಲ ಸರ್. ಚೆನ್ನಮ್ಮನೆ ಮುಚ್ಚು ಡೈರೆಕ್ಟ್ ಆಗಿ ಎಲ್ಲ ಬಂದು ನೋಡ್ಕೊಂಡು ಹೋಗಾರ, ಫೋಟೋ ಹೊಡ್ಕೊಂಡು ಹೋಗಾರ. ಈಗ ಏನು ಫೋಟೋ ಸ್ಟುಡಿಯೋನೇ ಮಾಡಂಗಿಲ್ಲ ಹೇಳಿ ಸರ್, ಏನು ಮಾಡಂಗಿಲ್ಲ ಇಲ್ಲಿ. ಏನು ಮಾಡಂಗಿಲ್ಲ ಸರ್. ಓಕೆ, ಇವತ್ತು ಹುಬ್ಬಳ್ಳಿಯಿಂದ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡ್ತಿದ್ರಿ. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಬಳಿ ಇದ್ದೀನಿ. ಈ ರೀತಿಯಾದಂತ ಒಂದು ಸಮಸ್ಯೆ ಇದೆಯಲ್ಲ, ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ಜನರ ಹತ್ರನೇ ಕೇಳ್ತಾ ಹೋಗೋಣ ಬರ್ರಿ. ಇಡೀ ಧೂಳಾಗ್ಬಿಟ್ಟೈತ್ರಿ ಹುಬ್ಬಳ್ಳಿ. ಧೂಳ ಅನ್ನೋದೇನು ಸರ್, ಜನ ಓಡಾಡೋದ ಕಷ್ಟ ಆಗೈತೆ ಹೇಳಿ ಸರ್. ಎಷ್ಟು ವರ್ಷ ಆತಿದ್ ಕಾಮಗಾರಿ ಶುರು ಮಾಡಿ? 4-5 ವರ್ಷ ಗೇಟ್ ವರ್ಷ ಯಾರಿಗೂ ಮಾಡೋದು ಜಲ್ದಿ ಮಾಡಬೇಕು. ಇದು ಫುಲ್ ಧೂಳು, ರೋಡು, ರಸ್ತೆ. ಸರ ಈಗ ಮಾಡಕತ್ತೀವ್ರು 3-4 ವರ್ಷ ಅದು ಬರೀ ನೋಡ್ಕೊಂಡು ಹೊಂಟಿ ನಾವು, ಏನು ಉಪಯೋಗ ಇಲ್ಲ. ಯಾವಾಗ ರೆಡಿ ಆಗ ಸರ್ ಇದೆ? ನಿನ್ನೆ ಕೇಳಕತ್ತ ನೀವ, ನಾನೇ ನಿಮ್ಮನ್ನ ಕೇಳಕ್ ಬಂದೇನ್ರಿ. ಧೂಳೇನಿಲ್ಲ, ನಿಮಗೆ ಒಂದು ವೈಟ್ ಶರ್ಟ್ ಹಾಕೊಂಡು ಒಂದು ರೌಂಡ್ ಹೋಗ್ಬಿಟ್ರೆ ಧೂಳ ಗೊತ್ತಾಗ್ಬಿಡ್ತೈತಿ. ವೈಟ್ ಶರ್ಟ್ ಕೆಂಪು ಶರ್ಟ್ ಆಗ್ಬಿಡ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕತೆ ಇದು, ಫ್ಲೈ ಓವರ್ ಅಂತ ಚೇಂಜ್ ಮಾಡಕಲ್ಲ. ಮಾನ್ಯ ಒಬ್ರು PSI ಮ್ಯಾಗ ಕಬ್ಬಣ ಬಿದ್ದು ಸತ್ತು ಹೋದ್ರು. ಸರ್ MP ಸರ್ ಅಂತೂ ಏನು ಉಪಯೋಗ ಇಲ್ಲ ಸರ್. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ಎಲ್ಲ ಹಿರಿ ಮಂದಿಗೆ, ಎಲ್ಲ ಕಿರಿ ಮಂದಿಗೆ. ನಾನು ನಿಮ್ಮ ಅಶ್ವಥ್. ಇವತ್ತು ಹುಬ್ಬಳ್ಳಿಯಿಂದ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡ್ತೀನಿ. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಬಳಿ ಇದ್ದೀನಿ. ಇದೀ ದೊಡ್ಡ ಸಮಸ್ಯೆ ಹುಬ್ಬಳ್ಳಿ ಅಂತಂದ್ರೆ ಅಲ್ಲಿ ಇವಾಗ ಮಾಡಿರುವಂತ ಅತಿ ದೊಡ್ಡ ಅವೈಜ್ಞಾನಿಕ ಕಾಮಗಾರಿ ಅಂತಾನೆ ಜನ ಮಾತಾಡ್ತಿದಾರ್ರಿ. ಅತಿ ದೊಡ್ಡ ಅವೈಜ್ಞಾನಿಕ ಕಾಮಗಾರಿ ಅಂತ ಜನ ಹೇಳ್ತಿದಾರ್ರಿ. ಯಾಕೆ ಅಂತಂದ್ರೆ ಇಲ್ಲಿ ರಾಣಿ ಚೆನ್ನಮ್ಮಂಗೆ ಈಗ ಆಗ್ತಿರುವಂಥ ತೊಂದರೆ ಆಗಿರ್ಬೋದು, ಜೊತೆಗೆ ಇಲ್ಲಿ ವಾಹನ ಸವಾರರಿಗೆ ಆಗ್ತಿರುವಂಥ ತೊಂದರೆ ಆಗಿರ್ಬೋದು, ಇದು ಅತಿ ದೊಡ್ಡ ಪ್ರಾಬ್ಲಮ್ ಐತ್ರಿ. ಇದಕ್ಕೆ ಜನ ಒಂದು ಚೂರು ಕೂಡ ಒಪ್ಪಿಗೆ ಕೊಡ್ತಿದ್ದಾರೋ ಕೊಡ್ತಿಲ್ವೋ, ಈ ರೀತಿಯಾದಂಥ ಒಂದು ಸಮಸ್ಯೆ ಇದೆಯಲ್ಲ, ದೊಡ್ಡ ಸಮಸ್ಯೆ. ಈ ಸಮಸ್ಯೆ ಬಗ್ಗೆ ಜನರ ಹತ್ರನೇ ಕೇಳ್ತಾ ಹೋಗೋಣ ಬರ್ರಿ. ನಮಸ್ಕಾರ ರೀ ಸರ್, ಏನ್ ನಿಮ್ಮ ಹೆಸರು? MS ನಿಜಗುಣಿ ಸ್ವಾಮಿ ಅಂತ. MS ನಿಜಗುಣಿ ಸ್ವಾಮಿ ಅಂತೇಳಿ. MS ನಿಜಗುಣಿ ಸ್ವಾಮಿ ಅವರೇ, ಏನಿದು, ಏನು ಹುಬ್ಳಿ ಕತೆ ಇದು? ಹುಬ್ಳಿ ಏನಾಗ್ತಾ ಇದೆ? ಹುಬ್ಳಿಗೆ ಏನಾಗಿದೆ? ಏನು ಅಭಿವೃದ್ಧಿ ಮಾಡೋಕ್ಕೋ ಏನು ಅವಾಂತರಗಳು ಮಾಡ್ತಾ ಇದ್ದಾರೆ? ಏನು ಕತೆ? ಒಬ್ಬರು ASI ಕೂಡ ಈ ಒಂದು ಇದರಿಂದ ಹೋದ್ರು ಅನ್ನೋವಂಥ ವಿಚಾರ ಗೊತ್ತಾಯ್ತು. ಏನು ಕತೆ? ಅಭಿವೃದ್ಧಿಗೆ ನಮ್ಮ ವಿರೋಧವಿಲ್ಲ, ಅಭಿವೃದ್ಧಿ ಆಗಲಿ. ಆದರೆ ಈ ಕಾಮಗಾರಿ ಐತಲ್ಲ, ಸಾಕಷ್ಟು ವಿಳಂಬತೆಯನ್ನು ತಗೊಳ್ತಾ ಇದೆ. ಇವತ್ತು ಕಾಮಗಾರಿ ಬೇಗ ಆದರೆ ಸಾರ್ವಜನಿಕರಿಗೂ ಒಂದು ಒಳ್ಳೆಯ ಅನುಕೂಲಕರವಾದಂಥ ಸಂಚಾರ ವ್ಯವಸ್ಥೆ ಸಿಗತ್ತೆ. ಇವತ್ತು ಈ ಕಾಮಗಾರಿ ನಡೆದ ಸುಮಾರು ದಿನಗಳಿಂದ ಕಾಮಗಾರಿ ವಿಳಂಬವನ್ನು ತಗೊಳ್ತೈತೆ ಹೊರತು ವೇಗವನ್ನು ತಗೊಳ್ತಾ ಇಲ್ಲ. ಇವತ್ತು ಕಾಮಗಾರಿ ನಡೀತಾ ಇರುವಂಥ ಕಾರಣಕ್ಕಾಗಿ ಇವತ್ತು ಸಾಕಷ್ಟು ರಸ್ತೆಗಳು ಹಾಳಾಗಿದ್ದಾವೆ. ಆಮೇಲೆ ಎಲ್ಲಿ ಬೇಕಲ್ಲಿ ಹುಂಡಿಗಳು ಇವತ್ತು ನಿರ್ಮಾಣ ಆಗಿದ್ದಾವೆ. ಕಾಮಗಾರಿಗೆ ಹಲವು ತೊಂದರೆಗಳಾಗಿದ್ದಾವೆ. ಮಹೇಶ್ ತೆಂಗಿನಕಾಯಿ ಅವರು ಏನು ಮಾಡಕತ್ತಾರ? MP ಏನು ಮಾಡಕತ್ತಾರ? ಏನು ಕತೆ? ಇಲ್ಲ, MP ಅವರು ಮಂಜೂರಾತಿ ಮಾಡಿ ಕಾಮಗಾರಿಯನ್ನು ಕೊಡಿಸಿದ್ದಾರೆ. ಆದರೆ ಇವತ್ತು ಕಾಮಗಾರಿ ವಿಳಂಬ ಆಗೋದಕ್ಕೆ ಕಾರಣವನ್ನು ನಾವು ಹುಡುಕಬೇಕಾಗಿದೆ. ಓಕೆ, ಥ್ಯಾಂಕ್ ಯು. ಸರ್, ಏನ್ ನಿಮ್ಮ ಹೆಸರು? ಮೊಹಮ್ಮದ್ ಜಾಫರ್ ಧಾರವಾಡ್ಕರ್ ಅಂತ ಹೇಳಿ. ಮೊಹಮ್ಮದ್ ಜಾಫರ್ ಧಾರವಾಡ. ಹುಬ್ಳಿ ಒಳಗ ಈ ತರ ಕಾಮಗಾರಿ ನಡೀತೈತ್ರಿ. ಕಾಮಗಾರಿ ಒಂದು ಕೂಡ ಬೇಗ ಮುಗ್ದಿಲ್ಲ. ಏನ್ ಮಾಡ್ತಾರ ಮಹೇಶ್ ತೆಂಗಿನಕಾಯಿ? ಯಾಕೆ ಇಷ್ಟೊಂದು ಲೇಟು? ಏನ್ ಕತೆ? ಅದು ಮಹೇಶ್ ತೆಂಗಿನಕಾಯಿ ಸಂಬಂಧ ಇಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧ ಇಲ್ಲ ಸರ್. ಅದು ಆಗ್ಲಿ MLA ಸಪೋರ್ಟ್ ಮಾಡ್ಬೇಕಲ್ವಾ ಇಲ್ಲಿ ಬೇಗ ಮುಗಿಲಿಕ್ಕೆ? ಮಾಡಬೇಕು ಸರ್. ಇದು ಅರ್ಧ ಮೂರ್ಧ ಹೇಳ್ಬೇಕಲ್ಲ, ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಬರ್ಬೇಕಿತ್ತ ನಿಮಗೆ ಇದನ್ನ ಬೇಗ ಮುಗ್ಸಕ್ಕೆ? ಅದ ಸರ್. ಅವ್ರೇನ್ ಬೇಡ ಅಂತ ಹೇಳಿದಾರೇನ್ರಿ? ಎಲ್ಲ ಮುಗಿಬೇಕಲ್ಲ ಸರ್. ಎಲ್ಲ ಎಲ್ಲಿನ ಅರ್ಧ ಮಾಡಿದರು, ಅದು ಅರ್ಧ ಆಯ್ತು. ಈ ಧೂಳ ನೋಡಿದ್ರು ಎಷ್ಟು ಧೂಳ, ಸಿಮೆಂಟ್ ಧೂಳ ಪೂರದು. ಮನುಷ್ಯರಿಗೆ ರೋಗ ಜಡ್ ಅನ್ನೋ ಬರ್ತಾ ಇದೆ ಸರ್. ಏನು ಮಾಡ್ತಾ ಇರೋದು? ಯಾಕೆ ಲೇಟ್ ಆಗಕತ್ತೈತೆ ಅನ್ಸುತ್ತೆ ನಿಮಗೆ? ಅದು ಲೇಟ್ ಆಗ್ತದೆ. ಕೆಲಸ ಮತ್ತು ಸ್ಟಾಪ್ ಆಗಿದೆ. ಏನಾರು ಪ್ರಾಬ್ಲಮ್ ಆಗಿರ್ಬೋದು ಕೆಲಸದ ಬಗ್ಗೆ, ಮತ್ತು ಏನಾರು ಆಗಿರ್ಬೋದು. ಮತ್ತು ಏನು ಮುಂದಿನ ಕೇಸ ಐತಿ, ಅದು ಬಂದಾಗೈತಿ. ಹೊಸೂರ್ನಾಗ ಇದು ಬಂದಾಗೈತಿ, ಇಲ್ಲಿ ಮುಂದಿನ ಬಂದಾಗೈತಿ. ಇದು ಅರ್ಧ ಆಗೈತಿ, ಬಾಜುಕಿಂದು ಅದು ಅರ್ಧ ಆಗೈತಿ. ಈಗ ಈ ಮೂರು ಕಡೆ ಅರ್ಧ ಮಾಡ್ಕೊಂಡು ಹೋದಿರೋರು ಪೂರ ಕಂಪ್ಲೀಟ್ ಮಾಡೋದು ಇನ್ನೊಂದು 10 ವರ್ಷ ಬೇಕು ಇವ್ರಿಗೆ. ಮತ್ತು ಈಗ 5 ವರ್ಷ 3 ವರ್ಷ ತೊಗೊಂಡ್ರು ಅವರು ಅರ್ಧ ಮಾಡೋಕ್ಕೆ. ಇನ್ನೊಂದು 6 ವರ್ಷ ತೊಗೋತಾರೆ ಅವ್ರು. 10 ವರ್ಷ ಪೂರ ಕಂಪ್ಲೀಟ್ ಆಕೈತಿ. ಈಗ ನಮಸ್ಕಾರ ರೀ, ಏನು ನಿಮ್ಮ ಹೆಸರು? ಅಲ್ಲಿ ಕೇಳ್ರಿ ಅವ್ರು. ಯಾಕ್ರಿ? ಏನು ನಿಮ್ಮ ಹೆಸರು? ಗಂಗಾಧರ್ ಅವ್ರೆ, ಏನು ಕೆಲಸ ಮಾಡ್ತೀರಿ? ನಾವು ಬ್ಯಾನರ್ ಕೆಲಸ ರೀ. ಅಲ್ಲಿ ನೋಡ್ರಿ, ಈಗ ಹುಬ್ಳಿ ಅಂತ ನೋಡಿದಾಗ ಏನ್ರಿ ಇದು ಕಾಮಗಾರಿ ಫುಲ್ ಅವ್ಯವಸ್ಥೆ ಆಗ್ಬಿಟ್ಟೈತಲ್ರಿ ಸರ್? ಅದೆಲ್ಲ ನಾವು ಏನು ಹೇಳಕ್ಕೆ ಸರ್, ರಾಜಕೀಯ ಮೇಲೆ ಡಿಪೆಂಡ್ ಇರುತ್ತದು. ಅದೇ ಯಾಕೆ ಲೇಟ್ ಆಗ್ತಿದೆ ಅನ್ಸುತ್ತೆ ನಿಮಗೆ? ಏನು ಹೇಳ್ತೀರಿ? ಲೇಜಿ ಮಾಡ್ತಾರ ಲೇಟ್ ಆಗ್ತಿದೆ. ಲೇಜಿ ವರ್ಷ ಆಗ್ತದ? ಸುಮಾರು 5 ವರ್ಷದ ಮೇಲೆ ಆಯ್ತು ಹೇಳ್ರಿ. ಹತ್ತತ್ರ 5 ವರ್ಷ, 3-4-5 ವರ್ಷ ಆಗ್ತಾ ಬಂತು.
ಧೂಳಾಗ್ಬಿಟ್ಟೈತ್ರಿ ಹುಬ್ಬಳ್ಳಿ. ಧೂಳು ಅನ್ನೋದೇನು ಸರ್, ಜನ ಓಡಾಡೋದೇ ಕಷ್ಟ ಆಗೈತೆ ಹೇಳಿ ಸರ್. ಜನ ಓಡಾಡೋದೇ ಕಷ್ಟ ಆಗ್ಬಿಟ್ಟೈತೆ. ಕಷ್ಟ ಆಗಿ ನಾವು ನೋಡ್ತಾ ಇದೀವಿ ಎಲ್ಲೈತೋ ಟರ್ನು, ಯಾವ ರೋಡು ಯಾವ ರಸ್ತೆ. ಓಡಾಡೋಕ್ಕೆ ಆಗಲ್ಲ, ಫುಲ್ ಧೂಳು. ಜನ ಓಡಾಡೋದೇ ಕಷ್ಟ ಇದೆ ಸರ್. ಇಲ್ಲಿ ಅಕ್ಕಪಕ್ಕ ಹೋಟ್ಲುಗಳಿದಾವು, ಫುಲ್ ಧೂಳು. ತಿನ್ನೋ ಫುಡ್ ಸಮೇತ ಧೂಳು ಆಗ್ತಾಯಿದೆ ಸರ್. ಆಗ್ತಿದೆ ಸರ್. ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಒಂದು ಕಾಮಗಾರಿನ 5 ವರ್ಷ ತಗೊಂಡಿದ್ದಾರೆ ಇವ್ರು ಮಾಡಕ್ಕೆ. ಸರಿಯಾಗಿ ಪ್ಲಾನಿಂಗ್ ಇಲ್ಲ, ಏನಿಲ್ಲ ನೋಡ್ರಿ. ನಿಮ್ಮ ಹೆಸರೇನ್ರಿ? ನಮ್ಮ ನಾಗು ಅಂತ ನಾಗವ್ರೆ, ನಿಮ್ಗೇನು ಅನ್ಸಕತ್ತೈತ್ರಿ ನೋಡ್ತಾ ಇದ್ರೆ? ಏನೆಲ್ಲ ಹುಬ್ಳಿ ಅನ್ಸಕತ್ತೈತೆ, ನಮಗೇನೋ ಹುಬ್ಳಿ ಅನಿಸ್ತಾ ಇಲ್ಲಪ್ಪ ಇದು. ಚೆನ್ನಮ್ಮ ಮುಚ್ಕಂತಲ್ಲ, ಹುಬ್ಳಿ ಅನ್ಸ್ತಾನೆ ಇಲ್ಲ ಸರ್. ನಮ್ಮನೆ ಮುಚ್ಚು ಡೈರೆಕ್ಟ್ ಆಗಿ ಎಲ್ಲ ಬಂದು ನೋಡ್ಕೊಂಡು ಹೋಗೋರು, ಫೋಟೋ ಹೊಡ್ಕೊಂಡು ಹೋಗೋರು. ಈಗ ಏನು ಫೋಟೋ ಸ್ಟುಡಿಯೋನೇ ಮಾಡಂಗಿಲ್ಲ ಹೇಳಿ ಸರ್. ಏನು ಮಾಡಂಗಿಲ್ಲ ಇಲ್ಲಿ, ಏನು ಮಾಡಂಗಿಲ್ಲ ಸರ್. ಓಕೆ.